ವೆಲ್ಕಮ್ ಬ್ಯಾಕ್. ಅಷ್ಟಕ್ಕೂ ಟೇಕ್ ಆಫ್ ಆದಂತಹ ವಿಮಾನ ಕೆಲವೇ ಸೆಕೆಂಡ್ಗಳಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗೋಕೆ ಕಾರಣವೇನು? ತಾಂತ್ರಿಕ ದೋಷದಿಂದ ವಿಮಾನ ಪತನವಾಯಿತಾ? ಈ ದುರಂತವನ್ನ ತಪ್ಪಿಸೋಕೆ ಪೈಲಟ್ಗೆ ಅವಕಾಶವಿತ್ತ? ಹಾಗಾದ್ರೆ ಏನದು ಈ ಸ್ಟೋರಿ? ಅಹಮದಾಬಾದ್ನ ಘನಘೋರ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಸಾವಿನ ಯಾನಕ್ಕೆ ಇಡೀ ದೇಶ ಕಂಬನಿ ಮಿಡಿಯುತ್ತಿದೆ. ಏರ್ ಇಂಡಿಯಾ ವಿಮಾನ ಪತನಕ್ಕೆ ಕಾರಣವೇನು ಅನ್ನೋದೇ ಇನ್ನೂ ನಿಗೂಢವಾಗಿದೆ. ಲಂಡನ್ನಲ್ಲೇ ವಿಮಾನದಲ್ಲಿ ತಾಂತ್ರಿಕ ದೋಷ. 90 ನಿಮಿಷ ತಡವಾಗಿದ್ದ ಏರ್ ಇಂಡಿಯಾ ವಿಮಾನ. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ತಾಂತ್ರಿಕ ದೋಷದಿಂದ ನೆಲಕ್ಕಪ್ಪಳಿಸಿದೆ. ಬೋಯಿಂಗ್ 787 ಫ್ಲೈಟ್ ಬಿಲ್ಡಿಂಗ್ಗೆ ಬಡಿದು 241 ಪ್ರಯಾಣಿಕರು ಉಸಿರು ಚೆಲ್ಲಿದ್ದಾರೆ. ವಿಷಯ ಏನಂದ್ರೆ, ನಿನ್ನೆ ಇದೇ ವಿಮಾನದಲ್ಲಿ ತಾಂತ್ರಿಕ ದೋಷ ಎದುರಾಗಿತ್ತಂತೆ. ನಿನ್ನೆ ಲಂಡನ್ನಿಂದ ಏರ್ ಇಂಡಿಯಾದ ವಿಮಾನ ದೆಹಲಿಗೆ ಹೊರಟಿತ್ತು. ಈ ವೇಳೆ ಬೋಯಿಂಗ್ 787 ಫ್ಲೈಟ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತಂತೆ. ಇದೇ ಕಾರಣಕ್ಕೆ ವಿಮಾನ ಹೊರಡೋದು 90 ನಿಮಿಷ ತಡವಾಗಿತ್ತು ಎನ್ನಲಾಗಿದೆ. ಪ್ರಿಯ ವೀಕ್ಷಕರೇ, ಯಾವುದೇ ವಿಮಾನ ಏಕಾಏಕಿ ಪತನಗೊಂಡಾಗ ಕೂಡಲೇ ಸ್ಫೋಟಗೊಂಡು ಹೊತ್ತಿ ಉರಿಯುತ್ತೆ. ಕಾರಣ ವಿಮಾನದಲ್ಲಿರೋ ಅಪಾರ ಪ್ರಮಾಣದ ಇಂಧನ. ಆದರೆ ವಿಮಾನ ಪತನವಾಗುವ ಸಮಯದಲ್ಲಿ ಫ್ಲೈಟ್ನಲ್ಲಿರೋ ಇಂಧನವನ್ನ ಡಿಸ್ಪೋಸ್ ಮಾಡಬಹುದು, ಅಂದ್ರೆ ವಿಮಾನದಿಂದ ಇಂಧನವನ್ನ ಹೊರಹಾಕಬಹುದು. ಆದರೆ ಇಲ್ಲಿ ಕಾರಣಾಂತರಗಳಿಂದ ಫ್ಲೈಟ್ಗೆ ಇಂಧನವನ್ನ ಡಿಸ್ಪೋಸ್ ಮಾಡೋಕೆ ಸಾಧ್ಯವಾಗಿಲ್ಲ. ಪೈಲಟ್ಗೆ ಯಾಕಾಗಿ ವಿಮಾನದ ಇಂಧನವನ್ನ ಡಿಸ್ಪೋಸ್ ಮಾಡೋಕೆ ಸಾಧ್ಯವಾಗಿಲ್ಲ ಅಂತ ಇಲ್ಲಿ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಪೈಲಟ್ಗೆ ವಿಮಾನದ ಕಂಪ್ಲೀಟ್ ಕಂಟ್ರೋಲ್ ಕೈತಪ್ಪಿರೋ ಕಾರಣಕ್ಕೆ ಇಂಧನವನ್ನ ಹೊರಹಾಕಲು ಸಾಧ್ಯವಾಗದೇ ಇರಬಹುದು. ಅಥವಾ ವಿಮಾನದ ಕೆಳಭಾಗದಲ್ಲಿ ಜನವಸತಿ ಪ್ರದೇಶ ಇರೋದ್ರಿಂದ ಪೈಲಟ್ ಆ ಸಾಹಸಕ್ಕೆ ಮುಂದಾಗದೇ ಇರಬಹುದು. ತನಿಖೆ ಬಳಿಕವಷ್ಟೇ ವಿಮಾನ ದುರಂತಕ್ಕೆ ಅಸಲಿ ಕಾರಣ ಏನು ಅಂತ ಹೊರಬರಬೇಕು. ಆದರೆ 241 ಜನರನ್ನ ವಿಮಾನ ಪತನ ಬಲಿ ಪಡೆದಿದ್ದು ಮಾತ್ರ ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಅಷ್ಟಕ್ಕೂ ಟೇಕ್ ಆಫ್ ಆದಂತಹ ವಿಮಾನ ಕೆಲವೇ ಸೆಕೆಂಡ್ಗಳಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗೋಕೆ ಕಾರಣವೇನು? ತಾಂತ್ರಿಕ ದೋಷದಿಂದ ವಿಮಾನ ಪತನವಾಯಿತಾ? ಈ ದುರಂತವನ್ನ ತಪ್ಪಿಸೋಕೆ ಪೈಲಟ್ಗೆ ಅವಕಾಶವಿತ್ತ? ಹಾಗಾದ್ರೆ ಏನದು ಈ ಸ್ಟೋರಿ? ಅಹಮದಾಬಾದ್ನ ಘನಘೋರ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಸಾವಿನ ಯಾನಕ್ಕೆ ಇಡೀ ದೇಶ ಕಂಬನಿ ಮಿಡಿಯುತ್ತಿದೆ. ಏರ್ ಇಂಡಿಯಾ ವಿಮಾನ ಪತನಕ್ಕೆ ಕಾರಣವೇನು ಅನ್ನೋದೇ ಇನ್ನೂ ನಿಗೂಢವಾಗಿದೆ. ಲಂಡನ್ನಲ್ಲೇ ವಿಮಾನದಲ್ಲಿ ತಾಂತ್ರಿಕ ದೋಷ. 90 ನಿಮಿಷ ತಡವಾಗಿದ್ದ ಏರ್ ಇಂಡಿಯಾ ವಿಮಾನ. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ತಾಂತ್ರಿಕ ದೋಷದಿಂದ ನೆಲಕ್ಕಪ್ಪಳಿಸಿದೆ. ಬೋಯಿಂಗ್ 787 ಫ್ಲೈಟ್ ಬಿಲ್ಡಿಂಗ್ಗೆ ಬಡಿದು 241 ಪ್ರಯಾಣಿಕರು ಉಸಿರು ಚೆಲ್ಲಿದ್ದಾರೆ. ವಿಷಯ ಏನಂದ್ರೆ, ನಿನ್ನೆ ಇದೇ ವಿಮಾನದಲ್ಲಿ ತಾಂತ್ರಿಕ ದೋಷ ಎದುರಾಗಿತ್ತಂತೆ.
ನಿನ್ನೆ ಲಂಡನ್ನಿಂದ ಏರ್ ಇಂಡಿಯಾದ ವಿಮಾನ ದೆಹಲಿಗೆ ಹೊರಟಿತ್ತು. ಈ ವೇಳೆ ಬೋಯಿಂಗ್ 787 ಫ್ಲೈಟ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತಂತೆ. ಇದೇ ಕಾರಣಕ್ಕೆ ವಿಮಾನ ಹೊರಡೋದು 90 ನಿಮಿಷ ತಡವಾಗಿತ್ತು ಎನ್ನಲಾಗಿದೆ. ಪ್ರಿಯ ವೀಕ್ಷಕರೇ, ಯಾವುದೇ ವಿಮಾನ ಏಕಾಏಕಿ ಪತನಗೊಂಡಾಗ ಕೂಡಲೇ ಸ್ಫೋಟಗೊಂಡು ಹೊತ್ತಿ ಉರಿಯುತ್ತೆ. ಕಾರಣ ವಿಮಾನದಲ್ಲಿರೋ ಅಪಾರ ಪ್ರಮಾಣದ ಇಂಧನ. ಆದರೆ ವಿಮಾನ ಪತನವಾಗುವ ಸಮಯದಲ್ಲಿ ಫ್ಲೈಟ್ನಲ್ಲಿರೋ ಇಂಧನವನ್ನ ಡಿಸ್ಪೋಸ್ ಮಾಡಬಹುದು, ಅಂದ್ರೆ ವಿಮಾನದಿಂದ ಇಂಧನವನ್ನ ಹೊರಹಾಕಬಹುದು. ಆದರೆ ಇಲ್ಲಿ ಕಾರಣಾಂತರಗಳಿಂದ ಫ್ಲೈಟ್ಗೆ ಇಂಧನವನ್ನ ಡಿಸ್ಪೋಸ್ ಮಾಡೋಕೆ ಸಾಧ್ಯವಾಗಿಲ್ಲ. ಪೈಲಟ್ಗೆ ಯಾಕಾಗಿ ವಿಮಾನದ ಇಂಧನವನ್ನ ಡಿಸ್ಪೋಸ್ ಮಾಡೋಕೆ ಸಾಧ್ಯವಾಗಿಲ್ಲ ಅಂತ ಇಲ್ಲಿ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಪೈಲಟ್ಗೆ ವಿಮಾನದ ಕಂಪ್ಲೀಟ್ ಕಂಟ್ರೋಲ್ ಕೈತಪ್ಪಿರೋ ಕಾರಣಕ್ಕೆ ಇಂಧನವನ್ನ ಹೊರಹಾಕಲು ಸಾಧ್ಯವಾಗದೇ ಇರಬಹುದು. ಅಥವಾ ವಿಮಾನದ ಕೆಳಭಾಗದಲ್ಲಿ ಜನವಸತಿ ಪ್ರದೇಶ ಇರೋದ್ರಿಂದ ಪೈಲಟ್ ಆ ಸಾಹಸಕ್ಕೆ ಮುಂದಾಗದೇ ಇರಬಹುದು. ತನಿಖೆ ಬಳಿಕವಷ್ಟೇ ವಿಮಾನ ದುರಂತಕ್ಕೆ ಅಸಲಿ ಕಾರಣ ಏನು ಅಂತ ಹೊರಬರಬೇಕು. ಆದರೆ 241 ಜನರನ್ನ ವಿಮಾನ ಪತನ ಬಲಿ ಪಡೆದಿದ್ದು ಮಾತ್ರ ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಅಷ್ಟಕ್ಕೂ ಟೇಕ್ ಆಫ್ ಆದಂತಹ ವಿಮಾನ ಕೆಲವೇ ಸೆಕೆಂಡ್ಗಳಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗೋಕೆ ಕಾರಣವೇನು? ತಾಂತ್ರಿಕ ದೋಷದಿಂದ ವಿಮಾನ ಪತನವಾಯಿತಾ? ಈ ದುರಂತವನ್ನ ತಪ್ಪಿಸೋಕೆ ಪೈಲಟ್ಗೆ ಅವಕಾಶವಿತ್ತ? ಹಾಗಾದ್ರೆ ಏನದು ಈ ಸ್ಟೋರಿ? ಅಹಮದಾಬಾದ್ನ ಘನಘೋರ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಸಾವಿನ ಯಾನಕ್ಕೆ ಇಡೀ ದೇಶ ಕಂಬನಿ ಮಿಡಿಯುತ್ತಿದೆ. ಏರ್ ಇಂಡಿಯಾ ವಿಮಾನ ಪತನಕ್ಕೆ ಕಾರಣವೇನು ಅನ್ನೋದೇ ಇನ್ನೂ ನಿಗೂಢವಾಗಿದೆ. ಲಂಡನ್ನಲ್ಲೇ ವಿಮಾನದಲ್ಲಿ ತಾಂತ್ರಿಕ ದೋಷ. 90 ನಿಮಿಷ ತಡವಾಗಿದ್ದ ಏರ್ ಇಂಡಿಯಾ ವಿಮಾನ. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ತಾಂತ್ರಿಕ ದೋಷದಿಂದ ನೆಲಕ್ಕಪ್ಪಳಿಸಿದೆ. ಬೋಯಿಂಗ್ 787 ಫ್ಲೈಟ್ ಬಿಲ್ಡಿಂಗ್ಗೆ ಬಡಿದು 241 ಪ್ರಯಾಣಿಕರು ಉಸಿರು ಚೆಲ್ಲಿದ್ದಾರೆ. ವಿಷಯ ಏನಂದ್ರೆ, ನಿನ್ನೆ ಇದೇ ವಿಮಾನದಲ್ಲಿ ತಾಂತ್ರಿಕ ದೋಷ ಎದುರಾಗಿತ್ತಂತೆ. ನಿನ್ನೆ ಲಂಡನ್ನಿಂದ ಏರ್ ಇಂಡಿಯಾದ ವಿಮಾನ ದೆಹಲಿಗೆ ಹೊರಟಿತ್ತು. ಈ ವೇಳೆ ಬೋಯಿಂಗ್ 787 ಫ್ಲೈಟ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತಂತೆ. ಇದೇ ಕಾರಣಕ್ಕೆ ವಿಮಾನ ಹೊರಡೋದು 90 ನಿಮಿಷ ತಡವಾಗಿತ್ತು ಎನ್ನಲಾಗಿದೆ. ಪ್ರಿಯ ವೀಕ್ಷಕರೇ, ಯಾವುದೇ ವಿಮಾನ ಏಕಾಏಕಿ ಪತನಗೊಂಡಾಗ ಕೂಡಲೇ ಸ್ಫೋಟಗೊಂಡು ಹೊತ್ತಿ ಉರಿಯುತ್ತೆ. ಕಾರಣ ವಿಮಾನದಲ್ಲಿರೋ ಅಪಾರ ಪ್ರಮಾಣದ ಇಂಧನ. ಆದರೆ ವಿಮಾನ ಪತನವಾಗುವ ಸಮಯದಲ್ಲಿ ಫ್ಲೈಟ್ನಲ್ಲಿರೋ ಇಂಧನವನ್ನ ಡಿಸ್ಪೋಸ್ ಮಾಡಬಹುದು, ಅಂದ್ರೆ ವಿಮಾನದಿಂದ ಇಂಧನವನ್ನ ಹೊರಹಾಕಬಹುದು. ಆದರೆ ಇಲ್ಲಿ ಕಾರಣಾಂತರಗಳಿಂದ ಫ್ಲೈಟ್ಗೆ ಇಂಧನವನ್ನ ಡಿಸ್ಪೋಸ್ ಮಾಡೋಕೆ ಸಾಧ್ಯವಾಗಿಲ್ಲ. ಪೈಲಟ್ಗೆ ಯಾಕಾಗಿ ವಿಮಾನದ ಇಂಧನವನ್ನ ಡಿಸ್ಪೋಸ್ ಮಾಡೋಕೆ ಸಾಧ್ಯವಾಗಿಲ್ಲ ಅಂತ ಇಲ್ಲಿ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಪೈಲಟ್ಗೆ ವಿಮಾನದ ಕಂಪ್ಲೀಟ್ ಕಂಟ್ರೋಲ್ ಕೈತಪ್ಪಿರೋ ಕಾರಣಕ್ಕೆ ಇಂಧನವನ್ನ ಹೊರಹಾಕಲು ಸಾಧ್ಯವಾಗದೇ ಇರಬಹುದು. ಅಥವಾ ವಿಮಾನದ ಕೆಳಭಾಗದಲ್ಲಿ ಜನವಸತಿ ಪ್ರದೇಶ ಇರೋದ್ರಿಂದ ಪೈಲಟ್ ಆ ಸಾಹಸಕ್ಕೆ ಮುಂದಾಗದೇ ಇರಬಹುದು.
ತನಿಖೆ ಬಳಿಕವಷ್ಟೇ ವಿಮಾನ ದುರಂತಕ್ಕೆ ಅಸಲಿ ಕಾರಣ ಏನು ಅಂತ ಹೊರಬರಬೇಕು. ಆದರೆ 241 ಜನರನ್ನ ವಿಮಾನ ಪತನ ಬಲಿ ಪಡೆದಿದ್ದು ಮಾತ್ರ ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.